ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು 28 ಸೈಜ್ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಕೇಲ್ನಿಂದ ಸ್ಟ್ರೈಟ್ ಆಗಿ ಲೈನ್ ಹಾಕಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಕ್ಲಾತ್ನ ಸಮವಾಗಿ ಕಟ್ ಮಾಡಿದ ನಂತರ ನಮ್ಮ ಬ್ಲೌಸ್ನ ಉದ್ದ 14 ಇಂಚಿದೆ. ಇದಕ್ಕೆ 1 ಇಂಚ್ ಪ್ಲಸ್ ಮಾಡಿದ್ರೆ 15 ಇಂಚ್ ಆಗುತ್ತೆ. ಈಗ ನಾನು 15 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಕೇಲ್ ಇಟ್ಟು ಸ್ಟ್ರೈಟ್ ಆಗಿ ಒಂದು ಲೈನ್ ಡ್ರಾ ಮಾಡಿ ಶೋಲ್ಡರ್ನ 6 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಆರ್ಮ್ ಡೌನ್ 5.5 ಇಂಚ್, ಚೆಸ್ಟ್ ರೌಂಡ್ 8.5 ಇಂಚ್. ಈ 6 ಇಂಚಿನ ಮತ್ತೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಲೈನ್ ಡ್ರಾ ಮಾಡಬೇಕು. ಈಗ ಶೋಲ್ಡರಿಂದ ಆರ್ಮ್ ಹೋಲ್ಗೆ ಒಂದು ಲೈನ್ ಡ್ರಾ ಮಾಡಿ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ವೆಸ್ಟ್ ರೌಂಡ್ ಎಷ್ಟಿದೆ ಅದರ 4ನೇ ಒಂದು ಭಾಗ ಪ್ಲಸ್ 1 ಇಂಚ್ ಮತ್ತು ಮಾರ್ಜಿನ್ಗೋಸ್ಕರ 1.5 ಇಂಚ್ ಎಕ್ಸ್ಟ್ರಾ. ಈಗ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಬೇಕು. ಈಗ ಇಲ್ಲಿ ಆರ್ಮ್ ಹೋಲ್ ಹತ್ರ 1 ಇಂಚಿಗೆ ಮಾರ್ಕ್ ಮಾಡಿ ಹೀಗೆ ಆರ್ಮ್ ಹೋಲ್ ರೌಂಡಾಗಿ ಡ್ರಾ ಮಾಡಬೇಕಾಗುತ್ತೆ. ಮತ್ತು ನಾನಿಲ್ಲಿ ಶೋಲ್ಡರ್ನ ವಿಡ್ತ್ ಬಂದು 2.5 ಇಂಚ್ ತೊಗೊಂಡಿದ್ದೀನಿ ಮತ್ತು ನೆಕ್ ಲೆಂತ್ 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕಬೇಕಾಗತ್ತೆ. ಈಗ ನಾನು ಸ್ಕ್ವಯರ್ ಶೇಪ್ ರೆಡಿ ಮಾಡಿ ಈ ರೀತಿಯಾಗಿ ಲೀಫ್ ಶೇಪ್ ಕೊಡ್ತಾ ಇದ್ದೀನಿ ನೆಕ್ಗೆ. ಈಗ ಕೆಳಗಿಂದ ಒಂದು 2 ಇಂಚಷ್ಟು ಮಾರ್ಕ್ ಮಾಡಿ ಈ ರೀತಿ ಶೇಪ್ ಮಾಡಬೇಕು. ಹೀಗೆ ಮಾರ್ಕ್ ಮಾಡಿದ ಮೇಲೆ ಕಟ್ ಮಾಡಬೇಕು. ಆಸ್ ಇಟ್ ಈಸ್ ಮಾರ್ಕ್ ಮಾಡಿರೋ ಹಾಗೆ ಕಟ್ ಮಾಡ್ತಾ ಇರಬೇಕು ಈ ರೀತಿ. ಈಗ ನೆಕ್ ಶೇಪು ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಬೇಕು. ಈಗ ನೆಕ್ ಈ ರೀತಿಯಾಗಿ ರೆಡಿಯಾಗಿದೆ. ಮತ್ತೆ ಈಗ ಮೇನ್ ಪೀಸ್ ಮೇಲೆ ಇಟ್ಟು ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಈ ರೀತಿ ನಾನು ಇಲ್ಲಿ ಪೇಪರ್ ಪೇಸ್ಟಿಂಗ್ ತಗೊಂಡು ನೆಕ್ ಲೈನ್ ಇದ್ರ ಮೇಲೆ ಡ್ರಾ ಮಾಡ್ತಾ ಇದ್ದೀನಿ. ಪೇಪರ್ ಪೇಸ್ಟಿಂಗ್ ಮೇಲೆ ನೆಕ್ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಹೀಗೆ ಇದನ್ನ 1 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಕೂಡ ಈ ರೀತಿ ಮಾರ್ಕ್ ಮಾಡಬೇಕಾಗುತ್ತೆ. ಮತ್ತೆ ನಾನಿಲ್ಲಿ ಮೇನ್ ಪೀಸ್ನ ಸೀದಾ ಇಟ್ಟು ಇದ್ರ ಮೇಲೆ ಲೈನಿಂಗ್ ಕ್ಲಾತ್ ಇಟ್ಟು ಈಗ ಪಿನ್ನಿಂದ ಸೆಕ್ಯೂರ್ ಆಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ 1/2 ಇಂಚ್ ಮಾರ್ಜಿನ್ ಬಿಟ್ಟು ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿ ತೆಗೆದು ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕಾಗತ್ತೆ. ಹೀಗೆ ಟಾಪ್ ಸ್ಟಿಚ್ ಮಾಡಬೇಕು. ಕೈಯಿಂದ ಫಿನಿಶಿಂಗ್ ಮಾಡ್ತಾ ಈ ರೀತಿಯಾಗಿ ಟಾಪ್ ಸ್ಟಿಚ್ ಮಾಡಬೇಕಾಗುತ್ತೆ. ಪೂರ್ತಿ ಬ್ಲೌಸ್ ಕೂಡ ಇದೇ ರೀತಿ ಸ್ಟಿಚ್ ಮಾಡಬೇಕು. ಈಗ ನಾವು ಇದನ್ನ ಹಿಂಭಾಗಕ್ಕೆ ಮಡಚಿ ಈ ರೀತಿಯಾಗಿ ಕಾರ್ನರಲ್ಲೇ ಸ್ಟಿಚ್ ಮಾಡಬೇಕು. ಹೀಗೆ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ನಾವು ಲೈನಿಂಗ್ ಪೀಸ್ನ ಪಿನ್ನಿಂದ ಈ ರೀತಿಯಾಗಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಸ್ಟಿಚ್ ಮಾಡಿ ಪೂರಾ ಬ್ಲೌಸ್ ಲೈನಿಂಗ್ ಪೀಸ್ ಎಲ್ಲ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡಬೇಕು. ಹೀಗೆ ಮತ್ತೆ ಇಲ್ಲಿ ನಾನು ನೆಕ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಾನು ಇಲ್ಲಿ ಪೂರ್ತಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಇಲ್ಲಿ ನಾನು ಪೇಪರ್ ಪೇಸ್ಟಿಂಗ್ನ ಲೈನಿಂಗ್ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಐರನ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ವಲ್ಪ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕು. ಈಗ ಇಲ್ಲಿ ಕಾರ್ನರಲ್ಲಿ ಈ ರೀತಿಯಾಗಿ ಸ್ಟಿಚ್ ಹಾಕಬೇಕಾಗುತ್ತೆ. ರೌಂಡ್ ತಿರುಗೋ ಜಾಗದಲ್ಲೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು.
ಮತ್ತು ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಎರಡು ಸೈಡ್ ಕೂಡ ಮಾರ್ಕ್ ಮಾಡಿ. ಈಗ ನಾವು ರೆಡಿ ಮಾಡಿರೋ ಪೇಪರ್ ಪೇಸ್ಟಿಂಗ್ ಪೀಸ್ಗೆ ಈ ರೀತಿಯಾಗಿ ನಾವು ಪಿನ್ನಿಂದ ಮೇನ್ ಪೀಸ್ನ ಅಟ್ಯಾಚ್ ಮಾಡಬೇಕು. ಈ ರೀತಿ ಹಿಂಭಾಗಕ್ಕೆ ಅಟ್ಯಾಚ್ ಮಾಡಬೇಕು. ಈಗ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. 0.25 ಅಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಈಗ ನೆಕ್ಸ್ಟ್ ಸೈಡ್ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಾವೇನು ಶೇಪಾಗಿ ಸ್ಟಿಚ್ ಮಾಡಿದ್ದೀವಿ ಆ ಶೇಪ್ಗೆ ನಾವು ಇದನ್ನು ಕಟ್ ಮಾಡಬೇಕು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕು. ಈ ರೀತಿಯಾಗಿ ಕಟ್ಸ್ ಮಾಡೋದ್ರಿಂದ ನೆಕ್ ಶೇಪ್ ನೀಟಾಗಿ ಬರುತ್ತೆ. ನಾವು ಇದನ್ನು ಈಗ ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು. ಫಿನಿಶಿಂಗ್ ಸ್ಟಿಚ್ ಹಾಕಬೇಕಾಗತ್ತೆ. ಇಲ್ಲಿ ಕೈಯಿಂದ ಫಿನಿಶಿಂಗ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಬೇಕು. ಪೂರಾ ನೆಕ್ ಕೂಡ ಇದೇ ರೀತಿಯಾಗಿ ತಯಾರು ಮಾಡಬೇಕು. ಮತ್ತೆ ಈಗ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತೆ ಇಲ್ಲಿ ನಾನು ಬ್ಯಾಕ್ ಡಾಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಎರಡು ಸೈಡ್ ಮಾಡ್ಕೊಳ್ಳಿ. ಮತ್ತೆ ನಾನಿಲ್ಲಿ ಒಂದು ಪೀಸ್ ತೊಗೊಂಡಿದ್ದೀನಿ ಕಾಂಟ್ರಾಸ್ಟ್ ಕಲರಲ್ಲಿ. ಇದು ಬಂದು ಉದ್ದ 6 ಇಂಚು, ಅಗಲ ಬಂದು 5.5 ಇಂಚು. ನಾನಿಲ್ಲಿ 0.25 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಇಂಚಷ್ಟು ನಾವು ಓಪನ್ ಬಿಟ್ಟಿರಬೇಕು. ಮತ್ತು ಕಾರ್ನರಲ್ಲಿ ಕಟ್ಸ್ ಮಾಡಬೇಕಾಗುತ್ತೆ. ಕಟ್ಸ್ ಮಾಡಿದ್ಮೇಲೆ ಈ ರೀತಿಯಾಗಿ ಟರ್ನ್ ಮಾಡಬೇಕು. ಈ ರೀತಿಯಾಗಿ ಟರ್ನ್ ಮಾಡಿದ್ಮೇಲೆ ಮತ್ತು ಓಪನ್ ಇರೋ ಕಡೆ ಕೂಡ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡಬೇಕು. ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಹೀಗೆ 4 ಸೈಡ್ ಕೂಡ ಸ್ಟಿಚ್ ಮಾಡಬೇಕು. ಮತ್ತು ಇಲ್ಲಿ ನಾನು ಇದಕ್ಕೆ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಲೇಸ್ನ ಒಂದು ಸೈಡ್ ಫೋಲ್ಡ್ ಮಾಡಿ ಕಾರ್ನರಲ್ಲೇ ಅಟ್ಯಾಚ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೇಸ್ ಬಿಟ್ಟು ಅದನ್ನು ಫೋಲ್ಡ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಲೇಸ್ನ ಎರಡು ಕಡೆ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಇಲ್ಲಿ ನೆಕ್ ಸೈಡ್ ಕೂಡ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕಾರ್ನರಲ್ಲೇ ಹೀಗೆ ಲೇಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಈಗ ಪಾಯಿಂಟ್ ಸೈಡ್ ಬಂದು ಒಂದು ಪ್ಲೀಟ್ಸ್ ಕೊಡಬೇಕು. ಪ್ಲೀಟ್ಸ್ ಕೊಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಮತ್ತು ಇಲ್ಲಿ ಪೂರ್ತಿ ನೆಕ್ವರೆಗೂ ನಾನು ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಡಬಲ್ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಮತ್ತು ನಾನು ವೆಸ್ಟ್ ರೌಂಡ್ ಹತ್ರ ಕೂಡ ಈ ರೀತಿಯಾಗಿ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಪಾಯಿಂಟ್ ಹತ್ರ ನಾವು ಒಂದು ಪ್ಲೀಟ್ಸ್ ಕೊಡಬೇಕು. ಹೀಗೆ ಪ್ಲೀಟ್ಸ್ ಕೊಟ್ಟರೆ ನೀಟಾಗಿ ಬರುತ್ತೆ ಲೇಸ್ ಫಿನಿಶಿಂಗ್. ಮತ್ತು ಡಬಲ್ ಸ್ಟಿಚ್ ಹಾಕೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ಈಗ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿರೋ ಪೀಸ್ನ ಸೆಂಟರ್ಗೆ ಮಾರ್ಕ್ ಮಾಡಿ ಈ ರೀತಿ ಲಾಂಗ್ ಸ್ಟಿಚ್ ಹಾಕಬೇಕಾಗತ್ತೆ. ಈ ಲಾಂಗ್ ಸ್ಟಿಚ್ ಹಾಕಿದ್ಮೇಲೆ ಈ ರೀತಿ ಡಿಸೈನ್ನ ರೆಡಿ ಮಾಡ್ತಾ ಇದ್ದೀನಿ. ಹೀಗೆ ಸುತ್ತಿ ಒಂದು ನಾಟ್ ಹಾಕಬೇಕಾಗುತ್ತೆ. ಈಗ ಇಲ್ಲಿ ಒಂದು ಬೋ ರೆಡಿಯಾಗಿದೆ ನೋಡಿ. ಈ ರೀತಿ ಇದನ್ನು ಮತ್ತೆ ನಾವು ಇಲ್ಲಿ ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಮತ್ತು ಈ ಬೋನ ನೀಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಡೋರಿ ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಡಿಸೈನ್ ಡೋರಿ ಕೂಡ ಅಟ್ಯಾಚ್ ಮಾಡ್ಬೋದು. ಈ ರೀತಿಯಾಗಿ ಎರಡು ಕಡೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಪೀಸ್ನ. ಮತ್ತು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ಟರ್ನ್ ಮಾಡಿದ್ರೆ ಈ ರೀತಿಯಾಗಿ ರೆಡಿಯಾಗಿರುತ್ತೆ. ಇದನ್ನು ಬೋ ಮೇಲೆ ಇಟ್ಟು ಅಟ್ಯಾಚ್ ಮಾಡಬೇಕು ನೋಡಿ. ಹೀಗೆ ಫಿಕ್ಸ್ ಮಾಡಿ ಇದನ್ನು ಮತ್ತೆ ಫೋಲ್ಡ್ ಮಾಡಿ ಈ ರೀತಿ
ಸ್ಟಿಚ್ ಮಾಡಬೇಕು. ಇಲ್ಲಿ ನಾನು ಸಿಂಪಲ್ ಆಗಿರೋ ಡೋರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ ಸೈಡ್ಗೆ ಅಟ್ಯಾಚ್ ಮಾಡೋಕ್ಕೆ. ನೋಡಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಕಡೆ ಡೋರಿನ ಅಟ್ಯಾಚ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಡೋರಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಮ್ಮ ಡಿಸೈನ್ ಹೀಗೆ ರೆಡಿಯಾಗಿದೆ. ಇವತ್ತಿನ ಈ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.